ಓಂ ಶಾಂತಿ. ನಾನು ನೀಟ್ ಪ್ರಿಪ್ರೇಷನ್ ಎಲ್ಲ ಮಾಡಿದ್ದು ಆಳ್ವಾಸ್ ಕಾಲೇಜ್ದಾಗ. ಸ್ಟಾರ್ಟಿಂಗಾಗ ಕಾಲೇಜ್ ಜಾಯ್ನ್ ಆದಾಗ ನನಗೆ ಭಾಳ ಕಷ್ಟ ಅನಿಸ್ತಿತ್ತು ಓದೋದ್ರೊಳಗೆ ಮತ್ತು ಪ್ರಿಪ್ರೇಷನ್ ಮಾಡೋದ್ರಾಗ. ಕರೆಕ್ಟ್ ವೇ ಗೊತ್ತಿದ್ದಿಲ್ಲ ನಂಗೆ ಯಾವ ಥರ ಓದಬೇಕು ಮತ್ತು ಈ ಕಾಂಪಿಟೇಟಿವ್ ವರ್ಡ್ನ ಕ್ರ್ಯಾಕ್ ಮಾಡಬೇಕಂದ್ರೆ ಯಾವ ಥರ ಮುಂದೂಡಬೇಕು, ಏನೇನು ಪ್ರಿಕಾಷನ್ಸ್ ತೊಗೋಬೇಕಂತ ನನಗೆ ಅಷ್ಟು ಕರೆಕ್ಟ್ ಗೊತ್ತಿದ್ದಿಲ್ಲ. ಮೇನ್ ಇಂಪಾರ್ಟೆಂಟ್ ಥಿಂಗ್ ಅಂದರೆ ನನಗೆ ಕಾನ್ಫಿಡೆನ್ಸ್ ಮತ್ತು ನನ್ನ ಮೇಲೆ ಡಿಟರ್ಮಿನೇಷನ್ ಮತ್ತು ಹಾರ್ಡ್ ವರ್ಕ್ ಇದ್ದಿದ್ದಿಲ್ಲ ಸ್ಟಾರ್ಟಿಂಗ್. ಯಾಕಂದರೆ ಇಲ್ಲಿ ಮೊದಲಿಂದ ನಾನು ಮನೆಯಲ್ಲೇ ಎಲ್ಲ ಇದ್ದಿದ್ದು. ಫಸ್ಟ್ ಟೈಮ್ ಹಾಸ್ಟೆಲ್ಗೆ ಹೋಗಿದ್ದರಿಂದ ಸ್ವಲ್ಪ ಸ್ಟಾರ್ಟಿಂಗ್ ಕಷ್ಟ ಆಯಿತು. ಮತ್ತು ಆಮೇಲೆ ಫಸ್ಟ್ ಅಟೆಂಪ್ಟಲ್ಲಿ ಕ್ರ್ಯಾಕ್ ಆಗಲಿಲ್ಲ. ಸ್ಟಾರ್ಟಿಂಗ್ ಪ್ರಾಬ್ಲಮ್ ಭಾಳ ಇದ್ದು, ಮಿಸ್ಟೇಕ್ಸ್ ಭಾಳ ಇದ್ದು, ಅದನ್ನೆಲ್ಲ ನಾನು ರೆಕ್ಟಿಫೈ ಮಾಡಿಕೊಂಡೆ. ಮೇನ್ ಬೇಕಾಗಿದ್ದು ನೀಟ್ ಕ್ರ್ಯಾಕ್ ಮಾಡಬೇಕಂದ್ರೆ ಮೊದಲು ನಮ್ಮ ಮೇಲೆ ಸೆಲ್ಫ್ ಕಂಟ್ರೋಲ್ ಇರಬೇಕು ಮತ್ತು ಕಾನ್ಫಿಡೆನ್ಸ್ ಇರಬೇಕು. ಅದನ್ನು ಇರಲಿಲ್ಲ ಅಂದರೆ ನಾವು ಎಷ್ಟು ಓದಿದ್ರು ಅದು ವೇಸ್ಟ್ ಅಂತ ನನಗೆ ಅವಾಗ ಗೊತ್ತಾಯಿತು. ನಾವು ನಮ್ಮ ಸೆಲ್ಫ್ ಕಂಟ್ರೋಲ್ ಮತ್ತು ಕಾನ್ಫಿಡೆನ್ಸ್ ಜಾಸ್ತಿ ಮಾಡ್ಕೋಬೇಕಂದ್ರೆ ಮೊದಲು ನಾವು ಬಾಬಾನ ಧ್ಯಾನ ಮಾಡಬೇಕು. ಯಾಕಂದರೆ ಈ ನೀಟ್ ಎಕ್ಸಾಮ್ ಯಾವ ಥರ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಪೇಪರ್ ಟಫು ಬರ್ಬೋದು, ಪೇಪರ್ ಈಸಿನೂ ಬರ್ಬೋದು. ಪೇಪರ್ ಈಸಿ ಬಂದಾಗ ಆರಾಮ್ ಕ್ರ್ಯಾಕ್ ಮಾಡ್ಬೋದು, ಆದರೆ ಟಫ್ ಬಂದಾಗ ನಾವು ಅಲ್ಲಿ ಅಂಜಿ ಬಿಡ್ತೀವಿ ಅಂದರೆ ಅವಾಗ ಆಗಲ್ಲ. ಆ ಟೈಮ್ದಾಗ ನಾವು ನಮ್ಮ ಕಾನ್ಫಿಡೆನ್ಸ್ ಹಂಗೆ ಬಿಲ್ಟ್ ಇರಬೇಕು. ಮತ್ತು ಆ ಟೈಮ್ದಾಗ ನಾವು ಕರೆಕ್ಟ್ ಮಾಡಬೇಕು, ನಮ್ಮ ಮೇಲೆ ಸೆಲ್ಫ್ ಕಂಟ್ರೋಲ್ ಇರಬೇಕನ್ನೋ ಬಾಬಾನ ಧ್ಯಾನ ಮಾಡಲೇಬೇಕು. ಅದರಿಂದ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಓಂ ಶಾಂತಿ.